ನಿಮ್ಮ ಕೆಪಿಸಿ ಸ್ಥಾನಕ್ಕೆ ಹೆಸರು ಕೇಳಿ ಬರ್ತಿದ್ದಾಗೆ ಕೆಲವರು ಸಿದ್ದರಾಮಯ್ಯ ಅವ್ರ ಬೆನ್ನಿಗೆ ನೀವು ನಿಲ್ಲಿಲ್ಲ ಈ ತರದ ಚರ್ಚೆಯನ್ನ ಜೋರಾಗಿ ಮಾಡ್ತಾ ಇದ್ದಾರೆ. ಅದು ಮಾಡ್ತಾರೆ, ಏನ್ ಮಾಡ್ತಾರೆ ಕೇಳ ಮಾಡೋರು ಏನು ಬೇಸ್ಲೆಸ್ ಅದು ಏನು ಅದ ರೀತಿ ಏನು ಸೈನ್ ಮಾಡಿದೆ ಲೆಟರ್ ಇದೆ ಅಂತ ಯಾರೋ ಬೆಕ್ಸ್ವಾಯ್ದು ಎಲ್ಲೋ ಒಂದು ಮೂಲೆಯಲ್ಲಿ ತುಪ್ಪ ಹಾಕಿ ನಾವು ಇಷ್ಟು ಪ್ರಾಮಿಟ್ ಕಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು 37 ಹೆಂಗೆ ಹೇಳಿದ ಅವನು ಮತ್ತು ಅವ್ರು ಯಾರಷ್ಟು ಪ್ರಭಾವ ಇದಾರ 37 ಜನ ಯಾರು ಸೈನ್ ಮಾಡಿದಾರೆ ಹಾಕಿದಾರೆ. ಅದರಿಂದ ಯಾವುದೋ ಒಂದು ಕಾಣದ ಕೈಗಳು ಅದನ್ನ ಖುಷಿ ಮಾಡ್ತಾ ಇದೆ. ನಮ್ಮಲ್ಲಿ ಗೊಂದಲಾಡಿಸ್ಲಿಕ್ಕೆ ಗೊಂದಲಾಗಲ್ಲ. ರಿಯಾಲಿಟಿ ಎಲ್ಲರಿಗೂ ಗೊತ್ತಿದ್ದೇ ಇದೆ. ತೆರೆದ ಪುಸ್ತಕ ಕನ್ನಡಿತರ ಯಾವ ರೀತಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರು, ಕಾರಣಗಳೇನು ಅದೆಲ್ಲ ಎಲ್ಲರಿಗೂ ಗೊತ್ತಿದ್ದಂತ ವಿಚಾರ. ಯಾರೋ ಮಾಡಿದ್ದಾರೆ, ಒಂದು ವಾರಕ್ಕೆ ಮುಂದೆ ಆಗುತ್ತೆ, ಆಗುತ್ತೆ ಅಷ್ಟೇ. ಡಿ ಕೆ ಶಿವಕುಮಾರ್ ಅವರ ಆಡಳಿತ ಅನುಭವ ಇದೆ, ಆದ್ರೆ ಸಿದ್ದರಾಮಯ್ಯ ಅವರ ಹಾಗೆ ಒಂದಷ್ಟು ಅಂದ್ರೆ ಆರ್ಥಿಕ ವಿಚಾರವಾಗಿ ಬರೋದಾದ್ರೆ ಗ್ಯಾರಂಟಿಗಳನ್ನ ನಿರ್ವಹಣೆ ಹೇಗೆ ಮಾಡ್ತಾರೆ ಮತ್ತು ಅವರೇ ನನಗೆ ಖಾತೆ ನನಗೆ ಬೇಕು ಅನ್ನೋದು ಹೇಳಿದ್ದಾರೆ ಸರ್. ಹಾಗಾಗಿ ಯಾಕೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಹೊಸ ಸವಾಲು. ಈಗೇನು ಈಗ ನಡೆಸಿದ್ದನ್ನ ನಡೆಸ್ಬೇಕಷ್ಟೇ, ಈಗೇನು ಹೊಸದೇನು ಮಾಡಬೇಕು. ಆಲ್ರೆಡಿ ಅವ್ರು ನಡೆಸಿದ್ದಾರೆ 3 ವರ್ಷ 5 ವರ್ಷ 8 ವರ್ಷ ನಡೆಸಿದ ಇದೆಲ್ಲ ದಾಖಲೆ ಇದ್ದೇ ಇರ್ತದೆ, ಅದೊಂದು ಗೈಡ್ಲೈನ್ಸ್ ಇದ್ದೇ ಇರ್ತದೆ. ಅದೇ ಮಾದರಿ ನಡೆಸಬೇಕಷ್ಟೇ, ಹೊಸದು ಮಾಡೋದು ಏನಿದೆ ಅದೇನು ತೊಂದರೆ ಆಗಲ್ಲ. ಹೊಸದಾಗಿ ನೇಮಕಾತಿ ಎಲ್ಲ ಆಗ್ಬೇಕಾಗಿದೆ, ಸೊ ಅದೆಲ್ಲ ಬರ್ಡನ್ ಅಂದ್ರೆ ಅಷ್ಟು ಸುಲಭವಾಗಿ ಆಡಳಿತ ಮಾಡೋದಕ್ಕೆ ಫೈನಾನ್ಷಿಯಲಿ ಬರ್ಡನ್ ಹೆಚ್ಚಾಗುತ್ತೆ ಅನ್ನೋದು. ಈಗ ನಡೆಸಿದಲ್ಲ 3 ವರ್ಷ ಸಿದ್ದರಾಮಯ್ಯ ನಡೆಸಿದ್ದನ್ನ ಇವ್ರು ನಡೆಸ್ಬೇಕಷ್ಟೇ, ಹೊಸದೇನಿದೆ ಅದ್ರಲ್ಲಿ. ಅವ್ರೇನು ನಡೆಸಿದ್ದಾರೆ ಅದೇ ಮಾನದಂಡ, ಅದ ಪ್ಯಾರಾಮೀಟರ್, ಅದೇ ದಾರಿ ಇದ್ರೆ ಅವ್ರು ಇದ್ದೇ ಇರ್ತಾರೆ. ಸಿದ್ದರಾಮಯ್ಯ ಇರ್ತಾರೆ, ಬೇರೆ ಅವ್ರ ಕಲೀಗ್ಸ್ ಇರ್ತಾರೆ, ಇದ್ದೇ ಇರ್ತಾರೆ ಜೊತೆ. ಸರ್, ನಿನ್ನೆ ಕೆಲ ಹಿರಿಯ ನಾಯಕರು ಹೇಳ್ತಾ ಇದ್ರು ಒಂದು ಕೋರ್ ಕಮಿಟಿ ತರ ಅಥವಾ ಒಂದು ಸಮನ್ವಯ ಸಮಿತಿ ತರ ಮಾಡಬೇಕು ಅಂತ ಹೇಳಿ, ಅದರಲ್ಲಿ ಎಲ್ಲರನ್ನೂ ಕೂಡ ಹಿರಿಯರನ್ನ ಒಳಗೊಳ್ಳಬೇಕು ಅನ್ನೋದು ಆ ರೀತಿಯ ಅಭಿಪ್ರಾಯ ಎಲ್ಲರಿಂದ ಇದೆಯಾ ಸರ್? ಗೊತ್ತಿಲ್ಲ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಇಂದು ಕೂಡ ಅದು 3 ವರ್ಷಕ್ಕೆ ಆಗಬೇಕಂತ ಚರ್ಚೆ ನಡೀತು, ಆಗಲಿಲ್ಲ. ಒಬ್ಬರ ಇತ್ತಲ್ಲ ಆ ಥರ ಆಗ್ಬೇಕಂತ ಮಾಡ್ತಾರೆ ಬಿಡ್ತಾರೆ, ಅದು ಹೈಕಮಾಂಡ್ ಗೊತ್ತಿದ್ರು ಅಷ್ಟೇ. ಸರ್, ಹೆಚ್ಚುವರಿ ಡಿಸಿ ಬಗ್ಗೆ ಏನಾದ್ರು ಕ್ಲಾರಿಟಿ ಇನ್ನೂ ಬಂದಿಲ್ಲ? ಕ್ಲಾರಿಟಿ ಇಲ್ಲ. ಚಲೋಲ್ಲ. ಇವತ್ತಿನ ಮಂತ್ರಿ ಮಂಡಳ ಇನ್ನು ಸ್ಟಾರ್ಟ್. ಇವತ್ತಿಂದ ಮಂತ್ರಿ ಮಂಡಳ DCM ಬೇಕು ಬೇಡ, ಒಟ್ಟದಕ್ಕೆ ಲಾಭ ಆಗ್ತದೆ ನಷ್ಟ ಆಗ್ತದೆ, ಪಕ್ಷದಲ್ಲಿ ಎಲ್ಲ ಚರ್ಚೆ ಮಾಡ್ತಾರೆ. ಹೊಸ ಮುಖ್ಯಮಂತ್ರಿಗಳು ಹಳೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅವ್ರು ತಮ್ಮದೇ ಒಪಿನಿಯನ್ ಕೊಡ್ತಾರೆ ಹೈಕಮಾಂಡ್. ಲಾಭ ಆಗೋದ್ರೆ ಮಾಡೋದು ಒಳ್ಳೇದು, ನಷ್ಟ ಆಗೋದ್ರೆ ಮಾಡಿ ಪ್ರಯೋಜನ ಇಲ್ಲ. ಓಕೆ, ನಾಯಕನ ಆಯ್ಕೆ ಆಗಿದೆ ಸರ್, ಸರ್ಕಾರ ರಚನೆಗೂ ಮಾಡಿಸಿದ್ದಾರೆ. ಮುಂದಿನ ಹೇಗೆ ಕ್ಯಾಬಿನೆಟ್ ಅಲ್ಲಿ ಇಂಥವ್ರು ಇರಬೇಕು, ಸೀನಿಯರ್ಸು ಏನು ಜನ ಅನ್ನೋದಿದೆ. ಮಾಡಿದ್ದಾರೆ, ಸಿದ್ದರಾಮಯ್ಯ ಇದ್ದಾರೆ, ಹೊಸ ಮುಖ್ಯಮಂತ್ರಿಗಳಿದ್ದಾರೆ. ಹೈಕಮಾಂಡ್ ನೋಡ್ಬೇಕು, ಹಾಸ್ಪಿಟಲ್ ಹೋಗ್ಬೋದು, ಒಂದು ಪಟ್ಟಿ ಫೈನಲ್ ಮಾಡ್ಬೋದು. ಯಾರಿಗೂ ಫಸ್ಟ್ ಹಂತದಲ್ಲಿ 1ನೇ ಹಂತ 2ನೇ ಹಂತ ಫಸ್ಟ್ 2 ಹಂತ 5 ಕಷ್ಟ. 2ನೇ ಹಂತದಲ್ಲಿ ಸ್ವಲ್ಪ ಸೀನಿಯರ್ ಆಗ್ಲೇಬೇಕು. 1ನೇ ಹಂತದಲ್ಲಿ ಬಂದೇ ಬರ್ತಾರೆ. ಎಷ್ಟು ಕಾಯ್ಬೇಕು, ಸ್ವಲ್ಪ ದಿವಸ ಮಾಡ್ತಾರೆ. ಸರ್, ಈಗ ಕೆಪಿಸಿ ವಿಷಯದಲ್ಲೂ ಸರ್ ತಕ್ಷಣ ಆಗ್ಲಿ ಅಥವಾ ನಿಮ್ಮನ್ನೇ ಮಾಡ್ಬೇಕು ಅಂತ ಒತ್ತಡ ಅಭಿಮಾನಿಗಳಿಂದ ಹೆಚ್ಚಾಗ್ತಿದೆ ಸರ್. ಅಂದ್ರೆ ಮಧ್ಯದಲ್ಲಿ ಬೇರೆ ಬೇರೆ ಚರ್ಚೆಗಳು ನಡೀತಾ ಇದ್ದಾವೆ. ಆ ಚರ್ಚೆಗಳು ಬೇಡ, ನಿಮಗೆ ಜವಾಬ್ದಾರಿ ಕೊಡ್ಬೇಕು ಅಂತ ನೀವು ಇದನ್ನ ಕ್ಲಿಯರ್ ಆಗಿ ಹೈಕಮಾಂಡ್ ಜೊತೆ ಮಾತನಾಡ್ತಾರೆ. ನೋಡೋಣ, ನಿನ್ನೆವರೆಗೆಲ್ಲ ಬಿಜಿ ಇದ್ರೆ ಆ ಕಡೆ CM ಇದ್ದಲ್ಲಿ ಎಲ್ಲ ಸ್ವಲ್ಪ ಎಲ್ಲರೂ ಬಗ್ಗೆ ಇವತ್ತು ನಾಳೆ ಚರ್ಚೆ ಆಗ್ಬೋದು. ಚರ್ಚೆ ಆಗಿ ಒಂದು ಕಾನ್ಸೆಪ್ಟ್ ಬರಲೇಬೇಕು. ನಿಮ್ದು ಅದೇ ಬೇಡಿಕೆ ಇದೆ ಸರ್, ಸಚಿವ ಸ್ಥಾನ ಪ್ಲಸ್ ಇದು? ಇಲ್ಲ, ನಾವು ಯಾವ್ದು ಡಿಮಾಂಡ್ ಮಾಡಿಲ್ಲ. ಬಿಡುದು ಅವ್ರಿಗೆ ಬಿಟ್ಟಿದೆ, ಯಾವ್ದು ಡಿಮಾಂಡ್ ನಾವು ಮಾಡಿಲ್ಲ. ಚರ್ಚೆ ಪ್ರಾರಂಭ ಆಗಿಲ್ಲ ಇನ್ನು. ಇವತ್ತಿಂದ ಆಗ್ಬೋದು, ನಿನ್ನೆವರೆಗೆ ಬೇರೆ ಇರ್ತದೆ. ಇವತ್ತಿನ ಮಾಡ್ತಾರೆ, ಕೇಳೋಣ ಅವ್ರೇನು ವರಿಷ್ಠರು ಮಾತಾಡ್ತಾರೆ, ವೇಟ್ ಮಾಡೋಣ. ಸರ್, ಕೆಲವರು ಬೇರೆ OBC ನಾಯಕರ ಹೆಸರನ್ನು ಕೂಡ ಹೇಳ್ಬಿಡ್ತಾ ಇದ್ದಾರೆ. ಯಾರೇ ಆಗ್ಬೋದು, ನಾವು ಆಗ್ಬೇಕಂತ ಎಲ್ಲಿ
ಪಕ್ಷದ ಹಿತದೃಷ್ಟಿಯಿಂದ ಯಾರೇ ಆಗ್ಬೋದು, ನಾವೇ ಆಗ್ಬೇಕಂತಿಲ್ಲ, ಅವರೇ ಆಗ್ಬೇಕಂತ ಯಾರು ಸೂಕ್ತ ನಿರ್ಧಾರ ಮಾಡ್ತಾರೆ ಪಕ್ಷ ನೋಡಾಕ್ತಾರೆ.